ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ. ನಿಮ್ಮ ಕಷ್ಟ, ಸಂಕಟ, ದುಃಖ, ನೋವು, ಚಿಂತೆ, ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ, ಪ್ರಶ್ನೆಯಲ್ಲಿ, ಕಣ್ಣೀರಲ್ಲಿ ಹಾದು ಹೋಗ್ತಾ ಇದ್ದೀರಿ, ಭಯಪಡಬೇಡ್ರಿ. ದೇವರ ವಾಕ್ಯವು ನಿಮ್ಮನ್ನು ಸಕಲ ವಿಧದಲ್ಲಿ ಸಂತೈಸಲು ಶಕ್ತವಾಗಿದೆ. ಆದ್ದರಿಂದ ಬನ್ನಿ, ಈ ವೇಳೆಯಲ್ಲಿ ನಾವು ಒಟ್ಟಾಗಿ ತಂದೆಯ ದೇವರನ್ನು ಆರಾಧಿಸುವ, ಘನಪಡಿಸುವ, ಮಹಿಮೆಪಡಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. Hallelujah, praise the Lord. ಬನ್ನಿ ಪ್ರಿಯ ದೇವ ಜನರಿ, ಬೆಳಗಿನ ಜಾವದಲ್ಲಿ ಸಂತೋಷದಿಂದ, ಉತ್ಸಾಹದಿಂದ ನಮ್ಮ ಬಂಡಿಯು, ನಮ್ಮ ಕೋಟೆಯು, ನಮ್ಮ ಎಲ್ಲವೂ, ನಮ್ಮ ಆರೋಗ್ಯವು, ನಮ್ಮ ಸಮೃದ್ಧಿಯು, ಜ್ಞಾನವೂ ಆಗಿರುವ ಆತನನ್ನು ಹಾಡೋಣ, ಸ್ತುತಿಸಿಕೊಂಡಾಡೋಣ. ನೀನೇ ನನ್ನ ಬಂಡಿಯು, ಕೋಟೆಯು, ದುರ್ಗವು, Thank you, Father. ಯೇಸು ನನ್ನ ಒಡೆಯನು, ರಕ್ಷಕನು, ಆಶ್ರಯವು. ಯೇಸು ನನ್ನ ಆರೋಗ್ಯವು, ಬಲವು, ಶಕ್ತಿಯು. ರಕ್ಷಕನು, ಆಶ್ರಯವು. ಯೇಸು ನನ್ನ ಆರೋಗ್ಯವು, ಬಲವು, ಶಕ್ತಿಯು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ 1 ಕೊರಿಂಥ 2:11. ಅಪೊಸ್ತಲ ಪೌಲನು ಬರೆದ ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 11. ಇದನ್ನು ಓದುವ. ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೂ ತಿಳಿಯುವುದು.
ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರೂ ಗ್ರಹಿಸುವುದಿಲ್ಲ. 12ನೇ ವಚನ, ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳುಕೊಳ್ಳುವುದಕ್ಕಾಗಿ ದೇವರಿಂದ ಬಂದ ಆತ್ಮವನ್ನೇ ಹೊಂದಿದೆವು. ಪ್ರೈಸ್ ಗಾಡ್. ಇಲ್ಲಿ ಅಪೊಸ್ತಲ ಪೌಲನು ಬರೆಯುತ್ತಾನೆ, ಮನುಷ್ಯನ ಒಳಗಿನ ಆಲೋಚನೆಗಳು ಅವನಿಗೆ ಹೊರತು ಮತ್ತಾರಿಗೂ ತಿಳಿಯುವುದು. ಮನುಷ್ಯನ ಒಳಗೆ ಏನು ಆಲೋಚನೆ ಮಾಡ್ತಾ ಇದ್ದಾನೆ, ವಾಟ್ ಈಸ್ ಥಾಟ್ಸ್, ಅವನಿಗೆ ಗೊತ್ತು. ಅವನೇನು ಆಲೋಚನೆ ಮಾಡ್ತಾ ಇದ್ದಾನೆ, ಬೇರೆ ಯಾರಿಗೂ ಗೊತ್ತಾಗುವುದಿಲ್ಲ. ಮತ್ತು ನೀನು ಒಳಗೆ ಏನು ಆಲೋಚನೆ ಮಾಡ್ತಾ ಇದ್ದೀಯೋ ಅದೇ ನೀನು ಆಗಿದ್ದಿ. ಯು ಆರ್ ದ ಎಕ್ಸ್ಪ್ರೆಷನ್ ಆಫ್ ಯುವರ್ ಇನ್ನರ್ ಥಾಟ್. ಹಾಗಾದರೆ ನೀನೇನಾಗಿದ್ದಿ, ನಿನ್ನ ಒಳಗಿನ ಆಲೋಚನೆ ಪ್ರಕಾರ ನೀನಾಗಿದ್ದಿ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ಮನುಷ್ಯನ ಒಳಗಿನ ಆಲೋಚನೆಗಳನ್ನು ಅವನ ಆತ್ಮ ಹೊರತು ಮತ್ತಾರು ತಿಳಿಯುವುದು. ದೇವರಿಗೆ ನಿಮ್ಮ ಒಳಗಿನ ಆಲೋಚನೆ ಗೊತ್ತು. ಅದೇ ರೀತಿ ದೇವರಾತ್ಮನೇ ಆಲೋಚನೆಗಳನ್ನು ದೇವರಾತ್ಮನೇ ಹೊರತು ಮತ್ತಾರೂ ಗ್ರಹಿಸುವುದಿಲ್ಲ. ದೇವರ ಒಳಗೆ ದೇವರು ಏನು ಆಲೋಚನೆ ಮಾಡಿಟ್ಟಿದ್ದಾನೆ, ಏನು ಉದ್ದೇಶಿಸಿದ್ದಾನೆ, ಎಲ್ಲ ಆತನ ಆತ್ಮನಿಗೆ ಗೊತ್ತು. ಓಕೆ. ಯೆರೆಮೀಯ 29:11 ವಚನ ಹೇಳ್ತದೆ, ನಾನು ನಿಮಗೋಸ್ಕರ ಮಾಡಿದ ಆಲೋಚನೆಗಳನ್ನು ನಾನು ಬಲ್ಲೆನು. ಇಲ್ಲಿ ಬೇಕಾದರೆ ನಾವು ಓದುವ, ಇವರಿಗೆ ಗತಿಯಾಗಲಿ ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ದೇವರ ಆತ್ಮನಿಗೆ ದೇವರ ಆಲೋಚನೆ ಗೊತ್ತು. ಓಕೆ. ಇಲ್ಲಿ ದೇವರು ಹೇಳ್ತಾನೆ, ನಾನು ನಿಮಗೋಸ್ಕರ ಮಾಡಿದಂಥ ಆಲೋಚನೆಗಳನ್ನು ನಾನು ಬಲ್ಲೆನು. ಅದು ಅಹಿತಕರವಾದ ಆಲೋಚನೆಗಳಲ್ಲ, ಅಹಿತಕರವಾದ ಯೋಚನೆಗಳಲ್ಲ, ಹಿತಕರವಾದ ಯೋಚನೆಗಳು. ಪ್ರತಿಯೊಬ್ಬ ಮನುಷ್ಯನಿಗೆ ದೇವರು ಒಂದು ಯೋಜನೆಯನ್ನು ಮಾಡಿಟ್ಟಿದ್ದಾನೆ, ಪ್ಲ್ಯಾನ್ ಮಾಡಿಟ್ಟಿದ್ದಾನೆ. ಪ್ರತಿಯೊಬ್ಬ ವ್ಯಕ್ತಿಯನ್ನು ತಕ್ಕ ಗುರಿ ಇಟ್ಟು ತಕ್ಕ ಸಮಯದಲ್ಲಿ ತಕ್ಕ ಸ್ಥಳದಲ್ಲಿ ದೇವರು ಸೃಷ್ಟಿಸಿ ರೂಪಿಸಿ ಇಟ್ಟಿದ್ದಾನೆ. ಯಾರು ಕೂಡ ಅಕಸ್ಮಾತ್ತಾಗಿ ಆಕ್ಸಿಡೆಂಟ್ ಆಗಿ ಯಾರು ಕೂಡ ಹುಟ್ಟಲಿಲ್ಲ. ಪ್ರತಿಯೊಬ್ಬ ವ್ಯಕ್ತಿ ಹುಟ್ಟಿದ್ದಾನೆ, ಈ ಲೋಕದಲ್ಲಿ ಹುಟ್ಟಿದ್ದಾನೆ ದೇವರ ಉದ್ದೇಶವಾಗಿ. ಬಟ್ ದೇವರು ಪ್ರತಿಯೊಬ್ಬ ವ್ಯಕ್ತಿಯ ವೈಯಕ್ತಿಕ ಜೀವಿತವನ್ನು ಆತನು ನೋಡ್ತಾನೆ. ಇಲ್ಲಿ ದಾವೀದನು ಹೇಳ್ತಾನೆ, ನನ್ನ ಜೀವಿತದ ಪ್ರಥಮ ದಿನವು ಪ್ರಾರಂಭವಾಗುವ ಮುಂಚೆ ಅದರ ಎಲ್ಲ ದಿನಗಳನ್ನು ನಿನ್ನ ಪುಸ್ತಕದಲ್ಲಿ ಬರೆದಿಟ್ಟಿದ್ದೆ. 139ನೇ ಕೀರ್ತನೆ 16ನೇ ವಚನದಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ. ಸಾಮ್ಸ್ 139, ನಾನು ಇನ್ನೂ ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಯ ಕಾಲದ ಪ್ರಥಮ ದಿನ ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಇಲ್ಲಿ ದಾವೀದನು ತಾನು ಯಾವ ಉದ್ದೇಶಕ್ಕೋಸ್ಕರ ಹುಟ್ಟಿದ್ದೇನೆ, ದೇವರ ವಾಕ್ಯವನ್ನು ಧ್ಯಾನ ಮಾಡಿ ಅವನು ಅದನ್ನು ತಿಳಿದುಕೊಂಡ. ದೇವರಿಗೆ ನನ್ನ ವಿಷಯವಾಗಿ ಎಲ್ಲ ಗೊತ್ತು. ನಾನು ಪಿಂಡವಾಗಿರುವಾಗಲೇ ನಿನ್ನ ಕಣ್ಣುಗಳು ನನ್ನ ನೋಡಿದವು. ಇದನ್ನು ಆತನು ಚೆನ್ನಾಗಿ ಗ್ರಹಿಸಿದ. ಇವತ್ತು ಪ್ರತಿಯೊಬ್ಬ ವ್ಯಕ್ತಿಯ ಆಲೋಚನೆಗಳನ್ನು ದೇವರಾತ್ಮನು ಬಲ್ಲನು. ಬಟ್ ಪ್ರಿಯರೇ, ಯಾವ ದಿವಸ ಯೇಸು ಕ್ರಿಸ್ತನು ನನಗೋಸ್ಕರ ಕುರುಜಿಯಲ್ಲಿ ಸತ್ತನು, ರಕ್ತವನ್ನು ಸುರಿಸಿದನು, ಹೂಣಲ್ಪಟ್ಟನು, 3ನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದನೆಂದು ಒಬ್ಬ ವ್ಯಕ್ತಿ ಯೇಸುವನ್ನು ಹೃದಯದಲ್ಲಿ ನಂಬುತ್ತಾನೆ,
ಮುಖ್ಯವಾಗಿ 2 ಸಂಗತಿಗಳಾಗ್ತವೆ. ಒಂದು, ಅವನ ಪಾಪ ಪರಿಹಾರವಾಗಿ ಅವನ ಹಳೆಯ ಮನುಷ್ಯನು ಅವನು ಡಿಸ್ಕನೆಕ್ಟ್ ಆಗುತ್ತಾನೆ, ಸಾಯ್ತಾನೆ. 2ನೇ ಸಂಗತಿ, ದೇವರಾತ್ಮನು ಅವನ ಆತ್ಮದೊಂದಿಗೆ ಒಂದು ಆತ್ಮವಾಗುತ್ತಾನೆ. ದೇವರಾತ್ಮನು ಅವನ ಆತ್ಮದೊಂದಿಗೆ ಒಂದು ಆತ್ಮವಾಗುತ್ತಾನೆ. ಇದಕ್ಕೆ ಹೊಸದಾಗಿ ಹುಟ್ಟುವುದು ಅಂತ ಕರೀತಾರೆ. ಇನ್ನು ದೇವರ ಆತ್ಮನ ಆಲೋಚನೆಗಳು ಅವನ ಒಳಗೆ ಇದೆ. ಅವನ ಒಳಗೆ ದೇವರ ಆತ್ಮನ ಆಲೋಚನೆಗಳಿವೆ. ಬಟ್ ನಮಗೊಂದು ಪ್ರಾಣ ಇದೆ. ಬಟ್ ನಮ್ಮ ಪ್ರಾಣ ಅದು ಹೊಸದಾಗಿ ಹುಟ್ಟಲಿಲ್ಲ. ನಮ್ಮ ಪ್ರಾಣ, ನಾನು ತಾಯಿಯ ಗರ್ಭದಿಂದ ಹುಟ್ಟಿದಾಗ ಏನೆಲ್ಲ ನಾನು ಇಂದ್ರಿಯಗಳ ಮೂಲಕ ನನ್ನ ಶರೀರಕ್ಕೆ 5 ಇಂದ್ರಿಯಗಳಿವೆ, ಏನೆಲ್ಲ ನೋಡಿದ್ದೇನೆ, ಕೇಳಿದ್ದೇನೆ, ಅನುಭವಿಸಿದ್ದೇನೆ, ರಾಂಗ್ ಆ್ಯಕ್ಷನ್ ಮಾಡಿದ್ದೇನೆ, ಅದೆಲ್ಲ ನನಗೆ ನೆನಪಿನಲ್ಲಿ ಇದೆ, ನನ್ನ ಮೆಮೊರಿಯಲ್ಲಿ ಇದೆ. ಓಕೆ, ನನ್ನ ಮೈಂಡಲ್ಲಿ ಇದೆ. ಬಟ್ ನಾನು ನನ್ನ ಮನಸ್ಸನ್ನು ಕ್ರಿಸ್ತನಲ್ಲಿ ನಾನು ಯಾರಾಗಿದ್ದೇನೆ, ದೇವರು ನನಗೆ ಕ್ರಿಸ್ತನಲ್ಲಿ ಏನು ಮಾಡಿದ್ದಾನೆ, ನಾನು ಕ್ರಿಸ್ತನಲ್ಲಿ ಇದ್ದುಕೊಂಡು ಏನು ಮಾಡಲು ಶಕ್ತನು ಎಂಬುದನ್ನು ನಾನು ದಿನಾಲೂ ನನ್ನ ಮನಸ್ಸನ್ನು ನೂತನಪಡಿಸಿ ಆತ್ಮಿಕವಾಗಿ ನಾನು ಜೀವಿಸಲು ದೇವರು ನಮಗೆ ಕರೆ ಕೊಟ್ಟಿದ್ದಾನೆ. ಓಕೆ, ಆಗ ನೀನು ನೋಡುವನಾಗಿ ನಡೆಯದೆ ನಂಬುವನಾಗಿ ನಡೆಯುತ್ತಿ. ನೀನು ದೇವರ ಆತ್ಮನಿಂದ ನಡೆಸಲ್ಪಡುತ್ತೆ. ನೀನು ಇಮೋಷನ್ಗಳಿಂದ ನಡೆಯಲ್ಪಡುವುದಿಲ್ಲ, ದೇವರ ಆತ್ಮನಿಂದ ನಡೆಸಲ್ಪಡುತ್ತೆ. ನಿನ್ನ ಭಾವನೆಗಳಲ್ಲಿ ನಡೆಯುವುದಿಲ್ಲ, ಆತ್ಮದಲ್ಲಿ ನಡೆಯುತ್ತೆ. ಯಾಕೆ? ದೇವರ ಆತ್ಮನು ನಿನ್ನ ಒಳಗೆ ವಾಸ ಮಾಡುತ್ತಾನೆ. ದೇವರ ಆತ್ಮನಿಗೆ ನಿನ್ನ ವಿಷಯವಾಗಿ ಎಲ್ಲ ಗೊತ್ತು. ಬಟ್ ನೀನು ವಿಲ್ಫುಲಿ ದೇವರ ಉದ್ದೇಶಕ್ಕೆ ನೀನು ಸಬ್ಮಿಟ್ ಮಾಡಿದಾಗ He will lead you to the destiny which God has called you. ಆತನು ನಿನ್ನನ್ನು ನಡೆಸ್ತಾನೆ. ದೇವರು ನಿನ್ನನ್ನು ಯಾವ ಉದ್ದೇಶಕ್ಕೆ ಕರೆದಿದ್ದಾನೋ ಆ ಉದ್ದೇಶಕ್ಕೆ ಆತನು ನಿನ್ನನ್ನು ನಡೆಸ್ತಾನೆ. ಮೇಬಿ ಫಿಸಿಕಲಿ ನಿನಗೆ ಇಂಪಾಸಿಬಲ್ ಅಂತ ಕಾಣ್ಬೋದು, ಫಿಸಿಕಲಿ ನಿನಗೆ ವೇಸ್ಟ್ ಅಂತ ಕಾಣ್ಬೋದು, ಶಾರೀರಿಕವಾಗಿ ಫಿಸಿಕಲಿ ಅಂದರೆ ನಿನಗೆ ವ್ಯರ್ಥ ಅಂತ ಕಾಣ್ಬೋದು. ಬಟ್ ದೇವರು ನಿನ್ನನ್ನು ಸರಿಯಾದ ಸ್ಥಳದಲ್ಲಿ, ಸರಿಯಾದ ಸಮಯದಲ್ಲಿ, ಸರಿಯಾದ ಉದ್ದೇಶಕ್ಕೆ ಇಡುತ್ತಾನೆ, ನಡೆಸ್ತಾನೆ. ಪ್ರೈಸ್ ಗಾಡ್. ಆದ್ದರಿಂದ ನಿನ್ನ ಒಳಗೆ ಏನೆಲ್ಲ ಆಗ್ತಾ ಇದೆ, ಏನು ನೋವಾಗ್ತಾ ಇದೆ, ಏನು ಕಿರಿಕಿರಿ ಆಗ್ತಾ ಇದೆ, ಏನು ನಿನಗೆ ಗಲಿಬಿಲಿ ಆಗ್ತಾ ಇದೆ, ಅದು ನಿನಗೆ ಗೊತ್ತು. ಬಟ್ ಯಾವಾಗ ನೀನು ಯೇಸುವನ್ನು ಅಂಗೀಕಾರ ಮಾಡುತ್ತೆ, ದೇವರಾತ್ಮ ನಿನ್ನ ಒಳಗೆ ವಾಸ ಮಾಡುತ್ತಾನೆ. ದೇವರಾತ್ಮನ ಆಲೋಚನೆಗಳು ನಿಮ್ಮ ಆಲೋಚನೆ ಆಗ್ತದೆ. ದೇವರಾತ್ಮನ ಫೀಲಿಂಗ್ಗಳು ನಿಮ್ಮ ಫೀಲಿಂಗ್ ಆಗ್ತದೆ. ದೇವರಾತ್ಮನ ಉದ್ದೇಶ ಅದು ನಿಮ್ಮ ಉದ್ದೇಶ ಆಗ್ತದೆ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ದೇವರು ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು, ಪ್ರಯತ್ನವನ್ನು ಆತನು ಉಂಟು ಮಾಡುತ್ತಾನೆ. ಓಕೆ, ನಿಮ್ಮಲ್ಲಿ ಉದ್ದೇಶವನ್ನು, ಪ್ರಯತ್ನವನ್ನು ಆತನು ಉಂಟು ಮಾಡುತ್ತಾನೆ. ನಾವು ನೋಡಲಿಕ್ಕೆ ಹೋದರೆ ನಮಗೆ ಸಿಗ್ತದೆ. ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ಐ ವಿಲ್ ರೀಡ್ ಫಾರ್ ಯು 2 ಚಾಪ್ಟರ್. ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನ ಓದ್ತೇನೆ. ಯಾಕಂದರೆ ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು, ಪ್ರಯತ್ನವನ್ನು ಉಂಟು ಮಾಡುವನಾಗಿದ್ದಾನೆ. ದೇವರು ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು, ಪ್ರಯತ್ನವನ್ನು ನಿಮ್ಮ ಒಳಗಿಂದ ಆತನು ಉಂಟು ಮಾಡುತ್ತಾನೆ. ಯು ವಿಲ್ ಬಿಕಮ್ ದ ಎಕ್ಸ್ಪ್ರೆಷನ್ ಆಫ್ ಹಿಸ್ ಪರ್ಪಸ್. ಯು ವಿಲ್ ಬಿಕಮ್ ಎಕ್ಸ್ಪ್ರೆಷನ್ ಆಫ್ ಹಿಸ್ ಲವ್. ನೀವು ಆತನ ಪ್ರೀತಿಯ ಉದ್ದೇಶವಾಗುತ್ತೀರಿ, ಪ್ರಕಾಶವಾಗುತ್ತೀರಿ, ಪ್ರದರ್ಶನವಾಗುತ್ತೀರಿ. ಆತನ ಶಕ್ತಿಯ ಪ್ರದರ್ಶನ ನೀವಾಗುತ್ತೀರಿ. ಆತನ ಮಹಿಮೆಯ ಪ್ರದರ್ಶನ ನೀವಾಗುತ್ತೀರಿ. ಆತನ ಕರುಣೆಯ ಪ್ರದರ್ಶನ ನೀವಾಗುತ್ತೀರಿ. ಓಕೆ, ನಿಮ್ಮನ್ನು ಆತನು ತನ್ನ ಆತ್ಮದಲ್ಲಿ ಆತನು ನಡೆಸ್ತಾನೆ. ಕೆಲವೊಮ್ಮೆ ನಿಮಗೆ ಮನಸ್ಸಿರಲಿಕ್ಕಿಲ್ಲ. ಬಟ್ ನಾವು ನಮ್ಮ ಇಷ್ಟವನ್ನು ಮಾಡುವವರಲ್ಲ, ನಾವು ದೇವರ ಇಷ್ಟವನ್ನು ಮಾಡುವವರು. ದೇವರು ನಿಮ್ಮನ್ನು ಸರಿಯಾದ ಸ್ಥಳದಲ್ಲಿ, ಸರಿಯಾದ ಉದ್ದೇಶಕ್ಕೆ ನಡೆಸ್ತಾನೆ. ಯಾವಾಗ ನೀವು ದೇವರ ಸನ್ನಿಧಾನದಲ್ಲಿ, ವಾಕ್ಯದಲ್ಲಿ, ಅನ್ಯ ಭಾಷೆಯಲ್ಲಿ ಸಮಯವನ್ನು ಕಳೆಯುತ್ತೀರೋ, ಆಗ ದೇವರ ಆತ್ಮನು ನಿಮ್ಮ ಆತ್ಮಕ್ಕೆ ಆತನು
ತನ್ನ ಉದ್ದೇಶವನ್ನು ವರ್ಗಾವಣೆ ಮಾಡುತ್ತಾನೆ. ನಿಮ್ಮ ಆತ್ಮ ಏನು ಮಾಡುತ್ತದೆ? ದೇವರ ಆಲೋಚನೆಗಳನ್ನು ತನ್ನದಾಗಿ ಅದು ಸ್ವೀಕರಿಸ್ತದೆ. ಓಕೆ, ನಿಮ್ಮ ಆತ್ಮ ಏನು ಮಾಡುತ್ತೆ ಅಂತ ಹೇಳಿದರೆ, ನಿಮ್ಮ ಇಮೋಷನ್ಗಳಿಗೆ, ನಿಮ್ಮ ಪ್ರಾಣಕ್ಕೆ ಅದನ್ನು ಪ್ರಕಟಿಸ್ತಾನೆ. ಓಕೆ, ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ಮನುಷ್ಯನ ಒಳಗಿನ ಆಲೋಚನೆಗಳು ಅವನ ಆತ್ಮಕ್ಕೆ ಹೊರತು ಬೇರೆ ಯಾರು ಗ್ರಹಿಸುತ್ತಾರೆ. ಅದೇ ರೀತಿ ದೇವರ ಆತ್ಮನ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರು ಗ್ರಹಿಸುವುದಿಲ್ಲ. ಓಕೆ, ಯಾರಿಗೂ ಗ್ರಹಿಸಲಿಕ್ಕೆ ಆಗುವುದಿಲ್ಲ. ಪ್ರಿಯರೇ, ನೆಕ್ಸ್ಟ್ ಹೇಳ್ತೇವೆ, ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳಿದುಕೊಳ್ಳುವಂತೆ ದೇವರಿಂದ ಬಂದ ಆತ್ಮವನ್ನು ನಾವು ಹೊಂದಿದ್ದೇವೆ. ದೇವರು ನಮಗೆ ಆಲ್ರೆಡಿ ಕೃಪಾವರಗಳನ್ನು ಕೊಟ್ಟಿದ್ದಾನೆ. ಯಾವ ದಿವಸ ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಿದ್ದೀರಿ, ದೇವರು ತನ್ನ ಕೃಪಾವರಗಳನ್ನು ನಿಮ್ಮ ಒಳಗೆ, ನಿಮ್ಮ ಆತ್ಮದಲ್ಲಿ ಇಟ್ಟಿದ್ದಾನೆ. ಅದನ್ನು ತಿಳಿದುಕೊಳ್ಳುವಂತೆ ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದಿಲ್ಲ, ನಾವು ದೇವರ ಆತ್ಮನನ್ನು ಹೊಂದಿದ್ದೇವೆ, ದೇವರಿಂದ ಬಂದ ಆತ್ಮವನ್ನು ಹೊಂದಿದ್ದೇವೆ. ಪ್ರಾಪಂಚಿಕ ಆತ್ಮ ಅಲ್ಲ. ಪ್ರಾಪಂಚಿಕ ಆತ್ಮ ಒಬ್ಬ ವ್ಯಕ್ತಿಯನ್ನು ಪ್ರಾಪಂಚಿಕನಾಗಿ ಮಾಡುತ್ತದೆ. ದೇವರ ಆತ್ಮ ಒಬ್ಬ ವ್ಯಕ್ತಿಯನ್ನು ಆತ್ಮಿಕವಾಗಿ ಮಾಡುತ್ತದೆ. ಪ್ರಾಪಂಚಿಕ ಆತ್ಮ ಪ್ರಾಪಂಚಿಕವಾಗಿ ಜೀವಿಸುವಂತೆ ಮಾಡುತ್ತದೆ. ಎವ್ರಿಥಿಂಗ್ ಈಸ್ ನಾರ್ಮಲ್. ಯು ಆರ್ ಬ್ಲೈಂಡೆಡ್ ಫಾರ್ ದ ಥಿಂಗ್ಸ್ ಆಫ್ ದ ಸ್ಪಿರಿಟ್. ಏನು ನ್ಯಾಚುರಲ್ ವರ್ಲ್ಡಲ್ಲಿ ರಿಸಲ್ಟ್ ಬರ್ತಾ ಇದೆ, ಒಳ್ಳೆಯದು ಕೆಟ್ಟದ್ದು, ಅದರ ಮೂಲ ಆತ್ಮಿಕ ಲೋಕ. ನೀವು ಅನೇಕ ಸಂಗತಿಗಳನ್ನು ನ್ಯಾಚುರಲ್ ಸಾಲ್ವ್ ಮಾಡಲಿಕ್ಕೆ ನೋಡ್ತೀರಿ, ನ್ಯಾಚುರಲ್ ಸಾಲ್ವ್ ಆಗಲುವುದಿಲ್ಲ. ಅದು ಆತ್ಮಿಕ ಸೆಟಲ್ಮೆಂಟ್ ಆಯಿತು, ಆತ್ಮಿಕ ಸೊಲ್ಯೂಷನ್ ಆಯಿತು, ನ್ಯಾಚುರಲ್ ಅದು ಸೆಟಲ್ ಆಗ್ತದೆ. ಯೋಬನ ಗ್ರಂಥದಲ್ಲಿ ನೀವು ನೋಡಲಿಕ್ಕೆ ಹೋದರೆ, ಯೋಬ ಎಂಬ ಒಬ್ಬ ವ್ಯಕ್ತಿ ಇದ್ದ. ದೇಶದಲ್ಲಿ ಶ್ರೀಮಂತ, ಅನೇಕ ಕುರಿಗಳು ಅವನಿಗಿದ್ದವು, ಅನೇಕ ಸಾವಿರ ಕುರಿಗಳು, ಅನೇಕ ಜೊತೆ ಎತ್ತುಗಳು, ಅನೇಕ ಕತ್ತೆಗಳು, ಅನೇಕ ಒಂಟೆಗಳು, ಅನೇಕ ದಾಸದಾಸಿಯರು, 7 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳು. ಒಬ್ಬೊಬ್ಬನ ಮನೆಯಲ್ಲಿ ಒಂದೊಂದು ದಿನ ಔತಣಕೂಟ ಆಗ್ತಾಯಿತ್ತು. ಆ ಔತಣಕೂಟಕ್ಕೆ ಆತನ 3 ಸಹೋದರಿಯರು ಕೂಡ ಬರ್ತಾಯಿದ್ದರು. ತಂದೆ, ನನ್ನ ಮಕ್ಕಳು ಏನಾದರೂ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿದರೇನು ಎಂದು ತಿಳಿದುಕೊಂಡು ಆತನು ಸಂಖ್ಯೆಗೆ ತಕ್ಕ ಹಾಗೆ ಅವರಿಗೆ ಯಜ್ಞ ಹೋಮಗಳನ್ನು ಮಾಡ್ತಿದ್ದ. ನಾವು ನೋಡ್ತೇವೆ ಇದು ನ್ಯಾಚುರಲ್ ವರ್ಲ್ಡಲ್ಲಿ ನಡೀತಾ ಇತ್ತು. ಬಟ್ ಸ್ಪಿರಿಚುವಲ್ ವರ್ಲ್ಡಲ್ಲಿ ಒಂದಾನೊಂದು ದಿನ ದೇವದೂತರು ಸೇರಿ ಬರಲಾಗಿ ಆಪಾದಕ ದೂತನು ಅಲ್ಲಿ ಬರ್ತಾನೆ ಅಂತ ಬೈಬಲ್ ಹೇಳ್ತದೆ. ಓಕೆ, ನಾವು ಓದಿದರೆ ನಮಗೆ ಸಿಗ್ತದೆ. ರೀಡ್ ಫಾರ್ ಯು, ಯೋಬನ ಗ್ರಂಥ 1ನೇ ಅಧ್ಯಾಯ, ರೈಟ್, 6ನೇ ವಚನ. ಒಂದಾನೊಂದು ದಿನ ದೇವದೂತರು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬರಲಾಗಿ ಸೈತಾನನೆಂಬ ಆಪಾದಕ ದೂತನು ಅವರ ಜೊತೆಯಲ್ಲಿ ಬಂದನು. ಯೆಹೋವನು ಸೈತಾನನನ್ನು ಎಲ್ಲಿಂದ ಬಂದಿ ಎಂದು ಕೇಳಲು ಸೈತಾನನು ಯೆಹೋವನಿಗೆ, ಭೂಲೋಕದಲ್ಲಿ ಸಂಚರಿಸ್ತಾ ಅಲ್ಲಲ್ಲಿ ತಿರುಗುತ್ತಾ ಇದ್ದು ಬಂದೆನು ಎಂದು ಹೇಳಿದನು. ಆಗ ಯೆಹೋವನು, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟ. ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾರ್ಥ ಚಿತ್ತನೂ ಆಗಿದ್ದಾನೆ. ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಗುವುದಿಲ್ಲ ಎಂದು ಸೈತಾನ್ಯಗೆ ಹೇಳಿದನು. ಪ್ರಿಯರೇ, ಇದು ಸ್ಟೋರಿ ಅಲ್ಲ, ಇದು ಗಾದೆ ಅಲ್ಲ, ಇದು ಸಾಮ್ಯ ಅಲ್ಲ. ಸ್ಪಿರಿಚುವಲ್ ವರ್ಲ್ಡಲ್ಲಿ ಏನು ನಡೆಯಿತು, ಏನು ಮಾತುಕತೆ ಆಯಿತು, ಅದನ್ನು ದೇವರ ಆತ್ಮನು ನಮ್ಮ ಕಲಿಯುವಿಕೆಗೆ ಆತನು ಕೊಟ್ಟಿದ್ದಾನೆ. ಓಕೆ, ದೇವದೂತರು ಸತ್ಯ, ದೇವರು ಸತ್ಯ, ಸೈತಾನು ಸತ್ಯ. ದೇರ್ ಆಲ್ ಲಿವ್ಸ್ ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್. ಅವರ ಆತ್ಮಿಕ ಲೋಕದಲ್ಲಿ. ಇಲ್ಲಿ ಆತ್ಮಿಕ ಲೋಕದ ವಿಷಯ ಏನು ಮಾತುಕತೆ ಆಯಿತು ಯೋಬನಿಗೆ ಗೊತ್ತಿಲ್ಲ. ಯೋಬನು ಆತ್ಮಿಕವಾಗಿ ಜೀವಿಸಬೇಕಾದರೆ ಅವನು ಕೆಟ್ಟದನ್ನು ನಿರಾಕರಿಸಿ ಆತನು ದೇವರಲ್ಲಿ ಭಯಭಕ್ತಿ ಉಳ್ಳವನು. ಆದ್ದರಿಂದ ಅವನಿಗೆ ಆತ್ಮಿಕ ಸಂಗತಿಯಲ್ಲಿ ದೇವರೊಟ್ಟಿಗೆ ಅವನು ನಡೀತಾ ಇದ್ದ. ಓಕೆ, ಇಲ್ಲಿ ಸೈತಾನ ಹೇಳ್ತಾನೆ 9ನೇ ವಚನ. ಅದಕ್ಕೆ ಸೈತಾನು ಉತ್ತರ ಕೊಡ್ತಾನೆ, ಯೋಬನು ದೇವರಲ್ಲಿ ಭಯಭಕ್ತಿಯನ್ನು ಲಾಭವಿಲ್ಲದಿಟ್ಟಿದ್ದಾನು. ನೀನು ಅವನಿಗೂ ಅವನ ಮನೆಗೂ ಅವನ ಎಲ್ಲ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲು ಬೇಲಿಯನ್ನು ಹಾಕಿದೆಯಲ್ಲ. ಅವನು ಕೈ ಹಾಕಿದ ಕೆಲಸವನ್ನು ನೀನು ಸಫಲಪಡಿಸುತ್ತಿರುವುದರಿಂದ ಅವನ ಸಂಪತ್ತು ದೇಶದಲ್ಲಿ ವೃದ್ಧಿಯಾಗುತ್ತಾ ಬಂದಿದೆ. ಅವನು ದೇಶದಲ್ಲಿ ವೃದ್ಧಿಯಾಗುವುದಕ್ಕೆ ಯಾಕೆ ವೃದ್ಧಿಯಾಗಿದ್ದಾನೆ? ಸೈತಾನ್ ರಿಯಾಲಿಟಿ ಹೇಳ್ತಾನೆ, ನೀನು ಅವನಿಗೂ ಅವನ ಮನೆಗೂ ಅವನ ಸ್ವಾಸ್ಥ್ಯಕ್ಕೂ
ನೀನು ಬೇಲಿ ಹಾಕಿದ್ದಿ ಮತ್ತು ಅವನು ಕೈ ಹಾಕಿದ ಕೆಲಸವನ್ನು ನೀನು ಸಫಲಪಡಿಸಿ ಅವನ ಸಂಪತ್ತು ದೇಶದಲ್ಲೆಲ್ಲ ವೃದ್ಧಿಯಾಗಿದೆ. ಅವನ ಸಂಪತ್ತು ದೇಶದಲ್ಲಿ ವೃದ್ಧಿಯಾಗಿದೆ. ಸೈತಾನ ಸಾಕ್ಷಿ ಕೊಡ್ತಾನೆ. ದೇವರು ಸೈತಾನ ಕೇಳ್ತಾನೆ, ಎಲ್ಲಿಂದ ಬಂದಿ? ಭೂಲೋಕದಲ್ಲೆಲ್ಲ ತಿರುಗಿ ಅಲ್ಲಲ್ಲಿ ಇದ್ದು ಬಂದೇನು. ಬರೀ ಇವತ್ತು ಕೂಡ ಆ ಸೈತಾನ ಚೇಂಜ್ ಆಗಲಿಲ್ಲ. ಅಫ್ಕೋರ್ಸ್ ಅವನಿಗೆ ಮನುಷ್ಯನ ಮೇಲೆ ಇದ್ದ ಲೀಗಲ್ ರೈಟನ್ನು ಯೇಸು ಕ್ರಿಸ್ತನು ಸೋಲಿಸಿಬಿಟ್ಟಿದ್ದಾನೆ. ಬಟ್ ಪ್ರತಿಯೊಬ್ಬ ಮನುಷ್ಯನು ಯೇಸು ಕ್ರಿಸ್ತನು ಕಲ್ವರಿ ಕ್ರೂಜೆಯಲ್ಲಿ ಮಾಡಿ ಮುಗಿಸಿದಂಥ ಕೆಲಸವನ್ನು ಅವರು ಅಂಗೀಕಾರ ಮಾಡಿದಾಗ ಅವರ ಪಾಪಗಳು ಪರಿಹಾರವಾಗ್ತವೆ ಅವರ ನಂಬಿಕೆಯ ಮೂಲಕ. ಅಲ್ಲಿ ಸೈತಾನಿಗೆ ಅವರ ಮೇಲಿದ್ದ ನ್ಯಾಯಬದ್ಧವಾದ ಅಧಿಕಾರ ಕ್ಯಾನ್ಸಲ್ ಆಗುತ್ತದೆ. ನ್ಯಾಯಬದ್ಧವಾದ ಅಧಿಕಾರ ಕ್ಯಾನ್ಸಲ್ ಆಗ್ತದೆ. ಬಟ್ ಅವನೇನು ಮಾಡ್ತಾನೆ? ಈ ಲೋಕದ ಅಧಿಪತಿಯು ಸೈತಾನಿಗೆ ಹೇಳ್ತಾನೆ, ಅವನು ನಂಬಿಕೆ ಇಲ್ಲದವ್ರ ಮನಸ್ಸನ್ನು ಮಂಕು ಮಾಡಿದ್ದಾನೆ, ಈ ಸತ್ಯವನ್ನು ನಂಬಾರದು. ಮೂಮೆಂಟ್ ಒಬ್ಬ ವ್ಯಕ್ತಿ ಯೇಸು ಕ್ರೂಜೆಯಲ್ಲಿ ಮಾಡಿ ಮುಗಿಸಿದ ಕೆಲಸ ಅವನು ನಂಬಿದಾಗ ಆ ವ್ಯಕ್ತಿಯ ಮೇಲೆ ಸೈತಾನಿಗೆ ನ್ಯಾಯಬದ್ಧವಾದ ಅಧಿಕಾರ ಇಲ್ಲ ಅವನ ಜೀವಿತವನ್ನು ಡಾಮಿನೇಟ್ ಮಾಡಲಿಕ್ಕೆ. ಅವನು ದೇವರ ಮಗನಾಗುತ್ತಾನೆ. ಆತನ ಒಳಗೆ ಪವಿತ್ರ ಆತ್ಮನ ವಾಸ ಮಾಡುತ್ತಾನೆ. ಓಕೆ, ಸ್ಟಿಲ್ ಅವರು ದೇವರ ಮಕ್ಕಳಾದರೂ ಕೂಡ ಬೈಬಲ್ ಹೊಸ ಒಡಂಬಡಿಕೆ ಹೇಳ್ತದೆ, ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಯಾರನ್ನು ನುಂಗಲೆಂದು ಹುಡುಕುತ್ತಾ ತಿರುಗುತ್ತಾನೆ. ನಂಬಿಕೆಯಲ್ಲಿ ದೃಢವಾಗಿದ್ದುಕೊಂಡು ಅವನನ್ನು ಎದುರಿಸಿರಿ. ಅವನು ಸುಳ್ಳುಗಳನ್ನು ಹಾಕ್ತಾನೆ. ಬಟ್ ನೀವು ಯಾವಾಗ ಆತ್ಮದಲ್ಲಿ ವಾಕ್ಯದಲ್ಲಿ ದೃಢವಾಗುತ್ತೀರಿ, ಆಗ ನಿಮ್ಮ ಮನೆಯ ಸುತ್ತಲೂ ನಿಮ್ಮ ಕುಟುಂಬ ಸುತ್ತಲೂ ಬೇಲಿ ಇರ್ತದೆ. ಹಳೆ ಒಡಂಬಡಿಕೆಯಲ್ಲಿ ಯೋಬನಿಗೆ ಸೈತಾನನ ಮೇಲೆ ಅಧಿಕಾರ ಇರಲಿಲ್ಲ. ಬಟ್ ಹೊಸ ಒಡಂಬಡಿಕೆಯಲ್ಲಿ ನಿಮಗೆ ಯೇಸುವಿನ ಹೆಸರು ಕೊಡಲ್ಪಟ್ಟಿದೆ, ಅವನು ಎದುರಿಸಿರಿ ಅಂತ ಬೈಬಲ್ ಹೇಳುತ್ತೆ. ಇನ್ ದ ನೇಮ್ ಆಫ್ ಜೀಸಸ್, ಸೈತಾನ್ನೇ ನಿನಗೆ ನನ್ನ ಸ್ವಾಸ್ಥ್ಯದ ಮೇಲೆ, ನನ್ನ ಮಕ್ಕಳ ಮೇಲೆ, ನನ್ನ ಫೈನಾನ್ಸ್ ಮೇಲೆ, ನನ್ನ ಬಿಸ್ನೆಸ್ ಮೇಲೆ, ನನ್ನ ಸೇವೆಯ ಮೇಲೆ ನಿನಗೆ ಅಧಿಕಾರ ಇಲ್ಲ. ಯೇಸು ನಾಮದಲ್ಲಿ ನಿನ್ನ ಕೈಯನ್ನು ಟೇಕ್ ಬ್ಯಾಕ್ ಯು ಹ್ಯಾಂಡ್ ಇನ್ ದ ನೇಮ್ ಆಫ್ ಜೀಸಸ್. ಅವನು ಬಿಟ್ಟು ಹೋಗಬೇಕು. ಅವನಿಗೆ ನ್ಯಾಯಬದ್ಧವಾದ ಅಧಿಕಾರ ನಿಮ್ಮಲ್ಲಿಲ್ಲ. ಯು ಮಸ್ಟ್ ಯೂಸ್ ಯುವರ್ ಅಥಾರಿಟಿ. ಸ್ಪಿರಿಚುವಲಿ ನೀವು ಆತ್ಮಿಕವಾಗಿ ನಿಮ್ಮ ಅಧಿಕಾರವನ್ನು ನೀವು ನಡೆಸ್ತಿರುವಾಗ ನ್ಯಾಚುರಲಿ ಎವ್ರಿಥಿಂಗ್ ಸೆಟಲ್ ಆಗ್ತದೆ. ಬಟ್ ನೀವು ಪ್ರಾಪಂಚಿಕ ಆತ್ಮವನ್ನು ಹೊಂದಲಿಲ್ಲ. ದೇವರು ನಿಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳಿದುಕೊಳ್ಳುವಂತೆ ದೇವರಿಂದ ಬಂದ ಆತ್ಮವನ್ನು ಹೊಂದುತ್ತೀರಿ. ನೀವು ಆತ್ಮದಲ್ಲಿ ದೃಢವಾಗುತ್ತೀರಿ, ಆತ್ಮದಲ್ಲಿ ಬಲ ಹೊಂದುತ್ತೀರಿ, ನ್ಯಾಚುರಲ್ ಸೆಟಲ್ ಆಗ್ತದೆ. ಇಲ್ಲಿ ಯೋಬನ ಗ್ರಂಥದಲ್ಲಿ ನೋಡ್ತೇವೆ, ಆತ್ಮಿಕವಾಗಿ ಅವನ ಬೇಲಿ ಓಪನ್ ಆಯಿತು. ನ್ಯಾಚುರಲ್ ಜನರು ಅವನಿಗೆ ವಿರುದ್ಧವಾಗಿ ಬಂದರು. ಎಲ್ಲ ಒಂದು ಗಲಿಬಿಲಿ ಸ್ಟಾರ್ಟ್ ಆಯಿತು. ಎಲ್ಲವನ್ನು ಆತನು ನ್ಯಾಚುರಲ್ ಕಳಕೊಂಡ. ಮೊದಲು ಆತನು ಕಳಕೊಂಡದ್ದು ಆತ್ಮಿಕವಾಗಿ, ನೆಕ್ಸ್ಟ್ ಆತನು ನ್ಯಾಚುರಲ್ ಕಳಕೊಂಡ. ಅದೇ ರೀತಿ ಆದಾಮನು ಕೂಡ ಆತ್ಮಿಕವಾಗಿ ಕಳಕೊಂಡ ಕಾರಣ ಸ್ವಾಭಾವಿಕವಾಗಿ ಅವನೆಲ್ಲವನ್ನು ಕಳಕೊಂಡ. ಅದಕ್ಕೆ ತಂದೆಯಾದ ದೇವರು ಪರಲೋಕದ ಸಕಲ ಆತ್ಮೀಯ ಆಶೀರ್ವಾದಗಳನ್ನು ಕ್ರಿಸ್ತನಲ್ಲಿ ಇವತ್ತು ನಮಗೆ ಅನುಗ್ರಹ ಮಾಡಿದ್ದಾನೆ. ವಿ ಆರ್ ಬ್ಲೆಸ್ಡ್ ಪೀಪಲ್. ಅದರಿಂದ ಪ್ರಿಯರೇ, ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಇಷ್ಟರವರೆಗೆ ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡಲಿಲ್ಲ, ನಿಮ್ಮ ಹೃದಯದಲ್ಲಿ ಆತನು ಕರೆಯಿರಿ. ಐ ವಿಲ್ ಪ್ರೇ ಫಾರ್ ಯು. ಸಲ್ವೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯೇಸು ನಿನಗೋಸ್ಕರ ಕ್ರೂಜೆಯಲ್ಲಿ ಸತ್ತಿದ್ದಾನೆ, ರಕ್ತವನ್ನು ಸುರಿಸಿದ್ದಾನೆ, ಹೂಣಲ್ಪಟ್ಟಿದ್ದಾನೆ, ಪುನರುತ್ತನಾಗಿದ್ದಾನೆ. ಅಂದರೆ ನೀನು ನನ್ನ ಹೃದಯದಲ್ಲಿ ನಂಬಿದರೆ ನಾನು ಹೇಳ್ತೇನೆ, ನಿನ್ನ ಪಾಪಗಳು ಪರಿಹಾರವಾಗ್ತದೆ. ನಿನಗೆ ಸೈತಾನಿಗೆ ನಿನ್ನ ಜೀವಿತದ ಮೇಲೆ ನ್ಯಾಯಬದ್ಧವಾದ ಅಧಿಕಾರ ಇಲ್ಲ. ನೀನು ಮರಣದಿಂದ ಪಾರಾಗಿ ನೀನು ಕ್ರಿಸ್ತನಲ್ಲಿ ಜೀವಕ್ಕೆ ಸೇರುತ್ತಿ. ಜಸ್ಟ್ ಬಿಲೀವ್ ದ ಫಿನಿಶ್ ವರ್ಕ್ ಆಫ್ ದ ಕ್ರಾಸ್. ಪ್ರೇರೆ, ಒಂದು ವೇಳೆ ಈ ಮೆಸೇಜನ್ನು ನೀವು ಕೇಳ್ತಾ ಇದ್ದೀರಿ, ಒಂದು ವೇಳೆ ನಿಮಗೆ ಪುನಃ ಕೇಳಬೇಕು, ನಮ್ಮ ಯೂಟ್ಯೂಬಲ್ಲಿ ಕೇಳಿರಿ. ವರ್ಡ್ ಆಫ್ ವಿಕ್ಟ್ರಿ ಯೂಟ್ಯೂಬಲ್ಲಿ ಹೋಗಿರಿ, ನೀವು ಮೆಸೇಜನ್ನು ಮುಂಜಾನೆ ಸಂದೇಶ ರಿಪೀಟ್ ಆಗಿ ಕೇಳಿರಿ. ನೀವು ಪುನಃ ಕೇಳಿದಾಗ ಒಂದು ಟ್ರುತ್ತು, ಒಂದು ಸತ್ಯಾಂಶ ನಿಮಗೆ ಕ್ಲಿಯರ್ ಆಗಿ ಅದು ಅರ್ಥ ಆಗ್ತದೆ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಫಾದರ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ
ನನ್ನ ತಂದೆ, ನೀನು ನನ್ನ ಮೇಲೆ ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ನನಗೋಸ್ಕರ ನೀನು ಕಳುಹಿಸಿದೆ. ಆತ ನನಗೋಸ್ಕರ ಕ್ರೂಜೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು 3ನೇ ದಿನ ಸತ್ತವರ ಒಳಗಿಂದ ಮೃತ್ಯುಂಜಯನಾಗಿ ಎದ್ದು ಬಂದನೆಂದು ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನಾನು ನಂಬುತ್ತೇನೆ, ನನ್ನ ಪಾಪಗಳು ಪರಿಹಾರವಾಗಿ ನನಗೆ ಬಿಡುಗಡೆ ಆಯಿತು. ತಂದೆ, ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾನು ಹೊಂದುತ್ತೇನೆ. ಐ ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ತಂದೆ, ಯಾರೆಲ್ಲ ವೀಕ್ಷಿಸ್ತಾ ಇದ್ದರು, ದುಷ್ಟನಿಗೆ ಇವರ ಜೀವಿತದ ಮೇಲೆ ನ್ಯಾಯಬದ್ಧವಾದ ಅಧಿಕಾರ ಇಲ್ಲ. ಈಗಲೇ ಯೇಸು ನಾಮದಲ್ಲಿ ಆ ಕೈ ತೆಗೆಯಲ್ಪಡಲಿ. ಟೇಕ್ ಬ್ಯಾಕ್ ಇನ್ ದ ನೇಮ್ ಆಫ್ ಜೀಸಸ್. ಐ ರಿಲೀಸ್ ಯು ಅನಾಯಿಂಟಿಂಗ್. ನಿನ್ನ ಕೃಪೆ ಪ್ರತಿಯೊಬ್ಬರ ಮೇಲೆ ಬಿಡುಗಡೆ ಆಗಲಿ. ನಿನಗೋಸ್ಕರ ಜೀವಿಸುವಂತೆ ನಿನ್ನ ಆತ್ಮನ ಮೂಲಕ ನೀನು ನಡೆಸ್ತಿ. ಮನುಷ್ಯನ ಒಳಗಿರುವ ಜೀವಾತ್ಮಕ್ಕೆ ಅವನ ವಿಷಯ ಗೊತ್ತು, ಮತ್ತು ಯಾರಿಗೆ ಗೊತ್ತಾಗುವುದಿಲ್ಲ. ಅದೇ ರೀತಿ ದೇವರ ಆತ್ಮನ ವಿಷಯಗಳನ್ನು ದೇವರ ಆತ್ಮನ ಹೊರತು ಮತ್ತಾರೂ ತಿಳಿಯುವುದಿಲ್ಲ. ಅದರಿಂದ ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾ ವರಗಳನ್ನು ತಿಳಿದುಕೊಳ್ಳುವಂತೆ ದೇವರಿಂದ ಬಂದ ಆತ್ಮವನ್ನು ನಾವು ಹೊಂದಿದ್ದೇವೆ. ಥ್ಯಾಂಕ್ ಯು ಫಾದರ್, ಇನ್ ಜೀಸಸ್ ನೇಮ್. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ವೀಕ್ಷಿಸಿರಿ. ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ವರ್ಡ್ ಆಫ್ ವಿಕ್ಟ್ರಿ ಯೂಟ್ಯೂಬಲ್ಲಿ ನೀವು ವೀಕ್ಷಿಸಬಹುದು 7:30ಯಿಂದ 8 ಗಂಟೆ. ಮತ್ತು ಸಂಜೆ ಫೇಸ್ಬುಕ್, ಯೂಟ್ಯೂಬಲ್ಲಿ ನಾವು ಲೈವ್ ಆಗಿ ಮಾತಾಡ್ತಾ ಇದ್ದೇನೆ, ವರ್ಡ್ ಆಫ್ ವಿಕ್ಟ್ರಿ. ಓಕೆ, ಕಂಟಿನ್ಯೂ ಆಗಿ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ವೀಕ್ಷಿಸಿರಿ. ಯು ಬ್ಲೆಸ್. ಜೀಸಸ್ ಲವ್ಸ್ ಯು. ಆಮೆನ್.